ಘರ್ಜಿಸಿದ ಟೈಗರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಟೈಗರ್ ಘರ್ಜನೆಗೆ ಸ್ಯಾಂಡಲ್ವುಡ್ ಫಿದಾ. ಯುವ ಹುಲಿ ಆರ್ಭಟಕ್ಕೆ ಹೆಬ್ಬುಲಿ ಪ್ರಶಂಸೆ. ಟೈಗರ್ ಸಕ್ಸಸ್ಗೆ ಕಾರಣವೇನು ಗೊತ್ತಾ? TV9ನಲ್ಲಿ ಟೈಗರ್ ಟೀಮ್ ಗೆಲುವಿನ ಮಾತು. ಇದೇ ಹೊತ್ತಿನ ವಿಶೇಷ ಘರ್ಜಿಸಿದ ಟೈಗರ್. ನಂದಕಿಶೋರ್ ನಿರ್ದೇಶನದ ಟೈಗರ್ ಸಿನಿಮಾ ಯಶಸ್ವಿ 2ನೇ ವಾರಕ್ಕೆ ಕಾಲಿಟ್ಟಿದೆ. ಟೈಗರ್ ಘರ್ಜನೆಗೆ ಹೆಬ್ಬುಲಿ ಕಿಚ್ಚ ಸುದೀಪ್ ಮತ್ತು ನವರಸ ನಾಯಕ ಜಗ್ಗೇಶ್ ಫಿದಾ ಆಗಿದ್ದಾರೆ. ಹಾಗಾದ್ರೆ ಯುವ ಹುಲಿ ಬಗ್ಗೆ ಸುದೀಪ್ ಜಗ್ಗೇಶ್ ಏನ್ ಹೇಳಿದ್ರು? ಸಿನಿಮಾ ಸಕ್ಸಸ್ ಹಿಂದಿನ ಅಸಲಿ ಕಹಾನಿ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹುಲಿ ಬೋನ್ ನಲ್ಲಿದ್ರೆ ಹುಲಿಗ್ ಸೇಫ್ಟಿ ಅಂತಲ್ಲ, ಹುಲಿಯಿಂದ ನಿಮಗ್ ಸೇಫ್ಟಿ ಅಂತ. ಟೈಗರ್ ರಿವ್ಯೂಸ್ ಕೇಳಿ ಬಹಳ ಖುಷಿ ಆಯ್ತು ನನಗೆ. ಯಾರೇ ಕರೆ ಮಾಡಿದ್ರು ಅಷ್ಟೇ, ಎಲ್ಲೇ ಹೋಗಿದ್ರು ಸಿನಿಮಾ ಒಳ್ಳೆ ಎಂಟರ್ಟೈನರ್. ನೋಡಿದವರು ಓಕೆ, ನೋಡ್ದಿಲ್ದಿರೋರು ದಯವಿಟ್ಟು ಸಿನಿಮಾ ನೋಡಿ ಪ್ರೋತ್ಸಾಹ ಕೊಡಿ. ಈ ಚಿತ್ರ ನಾನು ನೋಡಿದಾಗ ಹಿಂದಿ ಲೆವೆಲ್ಗೆ ಕಂಪೇರ್ ಮಾಡುವಂತ ಟೆಕ್ನಿಕಲ್ ಅಷ್ಟು ಸೌಂಡೆಡ್ ಬೆಸ್ಟ್. ತುಂಬ ಖುಷಿ ಆಯಿತು. ಆ್ಯಂಡ್ ಯಾವ ಒಂದು ಎಫರ್ಟ್ ಹಾಕಿ ಜನಕ್ಕೆ ಮನೋರಂಜನೆ ನೀಡಬೇಕು ಅಂತ ಒಂದು ಪ್ರಯತ್ನ ಮಾಡಿರ್ತೀವಿ, ಆ ಪ್ರಯತ್ನನ ಜನ ಸ್ವೀಕರಿಸಿದಾಗ ಇನ್ನೂ ಖುಷಿ ಆಗುತ್ತೆ. ಆ್ಯಂಡ್ ನಾವು ಯಾವ್ಯಾವ ಪಾಯಿಂಟ್ಸಲ್ಲಿ ಜನ ಹೈಲೈಟ್ ಆಗಿ ಸ್ವೀಕರಿಸ್ತಾರೆ ಆ್ಯಂಡ್ ಈ ಪಾಯಿಂಟ್ಸಲ್ಲಿ ಎಂಟರ್ಟೈನ್ ಆಗ್ತಾರೆ, ಈ ಕಾಮಿಕ್ನ ತುಂಬ ರಿಸೀವ್ ಮಾಡ್ತಾರೆ ಅಂತ ಸ್ಕ್ರಿಪ್ಟಿಂಗ್ ಟೈಮಲ್ಲಿ ಯಾವಾಗ ಮಾರ್ಕ್ ಮಾಡಿದ್ವೋ ಅದನ್ನೆಲ್ಲ ಥಿಯೇಟ್ರಲ್ಲೂ ಸೇಮ್ ರೆಸಿಪ್ರೊಕೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ಏನು ಜಡ್ಜ್ಮೆಂಟಲ್ಲಿ ಮಾಡಿದ್ವಿ ಜನಕ್ಕೆ ಮನೋರಂಜನೆ ಕೊಡಬೇಕು ಅಂತ, ಅದನ್ನು 100% ಅವರು ಒಪ್ಕೊಂಡಿದ್ದಾರೆ. And that is what we wanted. So ತುಂಬಾ ಖುಷಿ ಆಗ್ತದೆ. ರುದ್ರ ಆದ್ರೂ ಸರಿ, ದರಿದ್ರ ಪ್ಲಾನ್ ಹಾಕಿ ನನ್ನ ತುಳಿದ್ರು ಸರಿ, ಫಿನಿಕ್ಸ್ ತರ ಮತ್ತೆ ಮಧ್ಯದ ನಿಂತು ಬಂದು ಪೊಲೀಸ್ ಆಗಿ ಆಗ್ತೀನಿ. ಫಸ್ಟು ಥ್ಯಾಂಕ್ ಯು ಎಲ್ರಿಗೂ. ಬಿಕಾಸ್ ಇವತ್ತು ಎಲ್ಲ ಕಡೆಯಿಂದ ಒಳ್ಳೆ ರಿಪೋರ್ಟ್ಸ್ ಬರ್ತಾ ಇದೆ, ತುಂಬ ಪಾಸಿಟಿವ್ ರೆಸ್ಪಾನ್ಸು. ಎಂಟರ್ಟೈನ್ಮೆಂಟ್ ಮೂವಿ, ಆಲ್ ಇನ್ ಒನ್ ಮಿಕ್ಸಿಯಲ್ಲಿ ಎಲ್ಲ ಹಾಕಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಹೆಂಗೆ ಒಂದು ಒಳ್ಳೆ ಜ್ಯೂಸ್ ಮಾಡ್ತೀವೋ ಹಂಗೆ ಇದು ಒಂದು ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಮೂವಿ. ಸೊ ಬೇಸಿಕ್ಲಿ ಎಲ್ಲ ಕಡೆಯಿಂದ ರಿಪೋರ್ಟ್ಸು ಪ್ಲಸ್ ಕಲೆಕ್ಷನ್ಸು ಎಲ್ಲ ಚೆನ್ನಾಗಿದೆ. ನನ್ನ ರಿವೆಂಜ್ಗೆ ರೆನ್ಯೂವಲ್ ಡೇಟ್ ಫಿಕ್ಸ್ ಆಯ್ತು. ವೈಲ್ಡ್ ಆಗಿರೋ ನಿನ್ನನ್ನ ವೆಲ್ಡಿಂಗ್ ಮಾಡಿ ನಿನ್ ಕಣ್ಮುಂದೆ ನಿಮ್ಮಪ್ಪನ ಚಿತೆಗೆ ಕಡ್ಡಿ ಗೀರ್ಲಿಲ್ಲ. ಇಲ್ಲ, ಖುಷಿ ಆಗುತ್ತೆ. ನೀವು ಮಾಡಿರೋ ಪ್ರಯತ್ನಕ್ಕೆ, ನೀವು ಮಾಡಿರೋಂತಹ ಕೆಲಸಕ್ಕೆ ನಿಮಗೆ ಪ್ರಶಂಸೆ ಬಂದಾಗ ಇಟ್ ಈಸ್ ಲೈಕ್ ಪಾಸಿಂಗ್ ಔಟ್ ಇನ್ ಎಕ್ಸಾಮಿಂದ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆದರೆ ಹೇಗೆ ಖುಷಿ ಆಗುತ್ತೋ ಅದೇ ಥರನೇ ನಮಗೂ ಅನಿಸುತ್ತೆ. ಯಾಕೆಂತಂದರೆ ನಾವು ಮಾಡಿರೋದು ಎಫರ್ಟ್ಗೆ ಪ್ರತಿಫಲ ಸಿಕ್ಕಿದೆ. ಓಕೆ, ಇನ್ನು ಮುಂದೆ ನಾವು ಮಾಡುವಂತಹ ಎಫರ್ಟ್ಸ್ ಇನ್ನೂ ಜೋರಾಗಿರ್ಬೋದು, ಇನ್ನೂ ಜಾಸ್ತಿ ಮಾಡ್ಬೋದು ಅನ್ನೋದು ನಮಗೂ ಕೂಡ ಒಂದು ಚೇತನ ಕೊಡುತ್ತೆ. ಹುಲಿ ಬೋನ್ ನಲ್ಲಿದ್ರೆ ಹುಲಿಗ್ ಸೇಫ್ಟಿ ಅಂತಲ್ಲ, ಹುಲಿಯಿಂದ ನಿಮಗ್ ಸೇಫ್ಟಿ ಅಂತ. ಶರಾಬಿ ಬಾಕಿ ಹೈ ಮೇರಾ ದೋಸ್ತ್. ಒಂದು ಥಿನ್ ಲೈನ್ ಇತ್ತು. ಈ ರಗೆಡ್ ಫೈಟ್ಸ್ ಮಾಡಿದ್ರೆ ಫ್ಯಾಮಿಲಿಗೆ ಇಷ್ಟ ಆಗಲ್ಲ, ತುಂಬ ರಾ ಆ್ಯಂಡ್ ರಗೆಡ್ ಫೈಟ್ಸ್ ಮಾಡಿದ್ರೆ. ಆ್ಯಂಡ್ ಮಾಸ್ ಅವ್ರಿಗೆ ರಗೆಡ್ ಫೈಟ್ ಮಾಡಿದ್ರೆ ಇಷ್ಟ ಆಗುತ್ತೆ. ಬಟ್ ವಿ ವಾಂಟೆಡ್ ಟು ಕ್ರ್ಯಾಕ್ ಸಮಥಿಂಗ್ ಇನ್ ಬಿಟ್ವೀನ್. ಮಾಸ್ಗೂ ಇಷ್ಟ ಆಗಬೇಕು, ಫ್ಯಾಮಿಲಿ ನೋಡೋರ್ಗೂ ತುಂಬ ಏನಪ್ಪ ತುಂಬ ವಲ್ಗಾರ್ ಆಗಿದೆ, ತುಂಬ ಹಾರಿಬಲ್ ಆಗಿದೆ ಫೈಟ್ಸು ಅಂತ ಅನಿಸ್ಬಾರ್ದು. ಸೊ ಅದೊಂದು ಪ್ರಯತ್ನದಲ್ಲಿ ಎಫರ್ಟ್ ಹಾಕಿದ್ದು, ಸ್ಟೈಲಿಶಾಗಿ ಕಾಣಿಸ್ಬೇಕು ಅಂತ. ಸೊ ಆ ಸ್ಟೈಲ್ ಇವತ್ತು ಇಷ್ಟಪಡ್ತಾ ಇದ್ದಾರೆ. ಜೀವನದಲ್ಲಿ ಆಗದೆ ಇರೋ ಪದ ಅಂದರೆ ಟೈಗರ್ ಇದು ಒಂದು ಲಾಂಗ್ ಜರ್ನಿ, ಆಲ್ಮೋಸ್ಟ್ ಒಂದು 2 years ಆಯಿತು. ನಮ್ಮ ಶಿವರಾಮ್ ಅವರು, ಫಸ್ಟ್ ಆಫ್ ಆಲ್ ಶಿವರಾಮ್ ಸರ್ ಬಗ್ಗೆ ಹೇಳಬೇಕಾದ್ರೆ, ಮೋರ್ ದೆನ್ ಅ ಪ್ರೊಡ್ಯೂಸರ್ ಆರ್ ಮೋರ್ ದೆನ್ ಅನ್ ಆ್ಯಕ್ಟರ್, ಮೋರ್ ದೆನ್ ಹಿಸ್ KAS, ಈಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವ್ರ ಅಪ್ಪನ ಮೈ ಮುಟ್ಟಕ್ ಬಿಡಲ್ಲ ಅಂತ್ಯ, ಕಣ್ಣಾಯ್ಸಕ್ ಬಿಡಲ್ಲ ಅಂತ್ಯ, ಅಷ್ಟೊಂದು ಕೇರ್ ತಗೊಳ್ಳೋನು ಸುಪಾರಿ ಕೊಡೋ ಲೆವೆಲ್ಗೆ ಏನಂತ ದ್ವೇಷ ಇಟ್ಕೊಂಡವನೆ. ಅಲ್ಲೇ ಸಾರಿ ಟ್ವಿಸ್ಟು. ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ತೀನಿ. ಇಟ್ ಈಸ್ ಅ ಮಾಸ್ ಎಲಿಮೆಂಟ್, ಮಾಸ್ ಪ್ರೆಸೆಂಟೇಷನ್ ಮಾಡಿದ್ದೀನಿ ವಿನಃ ಬಟ್ ಎಲ್ಲೂ ಕೂಡ ಫ್ಯಾಮಿಲಿಗೆ ಬಂದು ಕೂತ್ಕೊಂಡಾಗ ಅಯ್ಯೋ ಏನಪ್ಪ ಇದು ಅಂತ ಎಲ್ಲೂ ರಕ್ತಪಾತ ಇದೆ ಅಥವಾ ಏನಿಲ್ಲ, ಬಂದು ಕೂತ್ಕೊಂಡು ನಗಾಡ್ಕೊಂಡು ತಮಾಷೆ ಮಾಡಿಕೊಂಡು ಒಂದು ಒಳ್ಳೆ ಸಿನಿಮಾ ನೋಡೋದಪ್ಪ ಅಂತ ಮನೆಗೆ ಹೋಗುವಂಥ ಸಿನಿಮಾ ಇದು. ಡೆಫಿನೆಟ್ ಆಗಿ ನೀವು ಬಂದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಮಗನ ಮೇಲೆ ಒಂದು ಕೇಸ್ ಹಾಕು. ನಿಮ್ಮಪ್ಪ ನಿನ್ನ ಮೇಲೆ ಗುನ್ನೆಡಕ್ ಕಾರಣ ಏನಣ್ಣ? ನನ್ನ ಮಗ ಮಾತ್ರ ಪೊಲೀಸ್ ಆಗ್ಬಾರ್ದು. ನಿಮ್ಮಪ್ಪ ನೀನು ಪೊಲೀಸ್ ಆಗ್ಬಿಡಲ್ಲ. ಬ್ಯಾಂಕ್ ಮ್ಯಾನೇಜರ್ ಆಗು, 1000 ಅಲ್ಲ 1,00,000 ಕೊಡ್ತೀನಿ.
ಕತೆ ಹೀರೋ ಈ ಸಿನಿಮಾಗೆ. ಆ್ಯಂಡ್ ಯಾವುದೇ ಒಂದು ಪಾತ್ರ ಬಂದರೂ ಹೀರೋ ಆಗುತ್ತೆ. ಬಿಕಾಸ್ ಎವ್ರಿ 15 ಮಿನಿಟ್ಸ್ ಒಂದೊಂದು ಪಾತ್ರ ಇಂಟ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆ್ಯಂಡ್ ಎವ್ರಿ 15 ಮಿನಿಟ್ಸ್ ಆ ಪಾತ್ರನೇ ಹೀರೋ ಆಗ್ತಾ ಇರುತ್ತೆ. ಆ್ಯಂಡ್ ಓವರ್ ಆಲ್ ಕತೆ ಹೀರೋ ಇದೆ. ಇವಾಗ ನೋಡಿ, ಚಿಕ್ಕಣ್ಣ ಬಂದಾಗ ಚಿಕ್ಕಣ್ಣ ಅವ್ರು ಡಾಮಿನೇಟ್ ಮಾಡ್ತಾರೆ, ನಾನು ಬಂದಾಗ ನಾನು ಡಾಮಿನೇಟ್ ಮಾಡ್ತೀನಿ, ರವಿಶಂಕರ್ ಬಂದಾಗ ರವಿಶಂಕರ್ ಅವ್ರು ಡಾಮಿನೇಟ್ ಮಾಡ್ತಾರೆ, ಸಾಧು ಕೋಕಿಲ, ರಂಗಾಯಣ ರಘು, ಸೊ ನಮ್ಮ ಮಾವ ಶಿವರಾಮ್ ಅವರು. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ ಬಂದಾಗಲೂ ಅವರು ಡಾಮಿನೇಟ್ ಮಾಡ್ತಾರೆ ಸ್ಕ್ರೀನ್ನ, ಆ್ಯಂಡ್ ಸ್ಕ್ರೀನ್ ಸ್ಪೇಸ್ನ ತಿನ್ಕೋತಾರೆ. ಸೊ ದಟ್ ಈಸ್ ಹೌ ದಟ್ ಫಿಲ್ಮ್ ಶುಡ್ ಬಿ. ಬಿಕಾಸ್ ಒಬ್ಬ ಆರ್ಟಿಸ್ಟ್ ಇಡೀ ಸಿನಿಮಾ ಡಾಮಿನೇಟ್ ಮಾಡಿದ್ರೆ ಮಿಕ್ಕಿದ ಪಾತ್ರಗಳೆಲ್ಲ ಕಾಸ್ಟಿಂಗ್ ಮಾಡಿರೋದೇ ವೇಸ್ಟ್ ಅನಿಸ್ಬಿಡುತ್ತೆ. ಸೊ ಪ್ರತಿಯೊಂದು ಪಾತ್ರನೂ ಡಾಮಿನೇಷನ್ ಮಾಡಿರೋದ್ರಿಂದ ಐ ಥಿಂಕ್ ದಟ್ ಈಸ್ ವೈ ಪೀಪಲ್ ಆರ್ ಲವಿಂಗ್ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್. ಪ್ರತಿಯೊಂದು ಪಾತ್ರನೂ ತುಂಬ ಖುಷಿ ಪಡ್ತಾ ಇದ್ದಾರೆ. ನಿಮಗ್ ಸೇಫ್ಟಿ ಅಂತ ಬಾಕಿ ಹೈ ಮೇರಾ ದೋಸ್ತ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಕೆಂಪೇಗೌಡ ಅಲ್ಲಿ ಸುದೀಪ್ ಜೊತೆ ಹೆಂಗಿತ್ತು ಆ ಡೈಲಾಗ್ಸು, ಆ ಕಾನ್ಫ್ರಂಟೇಷನು, ತಿರ್ಗಾ ಈ ಪಿಕ್ಚರಲ್ಲಿ ನನಗೆ ಆ ಒಂದು ಫೀಲ್ ಬಂತು. ಬಿಕಾಸ್ ನಾನು ಒಂದು ಹೊಡೆದ್ರೆ ಕೌಂಟ್ರ್ ಆ ಕಡೆಯಿಂದ ಅಷ್ಟೇ ಪವರ್ಫುಲ್, ಅಷ್ಟೇ ಒಂದು ಇದು ಇಟ್ಕೊಂಡು ಬರುತ್ತೆ ವಾಯ್ಸ್. ಸೊ ಇದು ಅಗೇನ್ ಐ ಹ್ಯಾವ್ ಟು ಗಿವ್ ಕ್ರೆಡಿಟ್ ಟು ನಂದಕಿಶೋರ್ ಆ್ಯಂಡ್ ತರುಣ್. 1000 ಅಲ್ಲ, ಲಕ್ಷ ಕೊಡ್ತೀನಿ. ನೀವು ರುದ್ರಾದ್ರೂ ಸರಿ, ದರಿದ್ರ ಪ್ಲಾನ್ ಹಾಕಿ ನನ್ನ ತುಳಿದ್ರು ಸರಿ, ಫಿನಿಕ್ಸ್ ತರ ಮತ್ತೆ ಮಧ್ಯದ ನಿಂತು ಬಂದು ಪೊಲೀಸ್ ಆಗಿ ಹಾಕ್ತೀನಿ. ಕೊಳ್ಳಿ ಆದವರು ಉರ್ಕೊಳ್ಳಿ ಹಾರಿಸೋದು ನಮ್ಮ ಬಾವುಟನೇ. ಇವಾಗ ನೋಡಿದ್ರೆ ಶಿವರಾಮ್ ಸರ್ ಆಗಿರ್ಬೋದು, ಪ್ರದೀಪ್ ಅವ್ರನ್ನ ಆಗಿರ್ಬೋದು, ಒಂದು ಕಡೆ ಬ್ಯಾಲೆನ್ಸ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಅವ್ರ ಎದುರುಗಡೆ ನಿಂತಿರುವಂತಹ ನುರಿತ ಕಲಾವಿದರು ಅವ್ರನ್ನೂ ಬ್ಯಾಲೆನ್ಸ್ ಮಾಡಿ ಸಿನಿಮಾದಲ್ಲಿ ಆ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದಕ್ಕೇ ಒಂದು ಶ್ರಮ ಬೇಕಾಗುತ್ತೆ. ಇಟ್ಸ್ ನಾಟ್ ಸೋ ಈಸಿ, ಮಾಡಿಬಿಡ್ತೀವಿ ಬಿಡು, ಅವ್ರ ಪಾಪೋರ್ಷನ್ ಮಾಡ್ತಾರೆ ಅಂತಲ್ಲ. ಯಾಕೆಂತಂದರೆ ನಾವು ಒಬ್ಬ ಹೀರೋಗೆ ಅವನಿಗೆ ಬೇಕಾಗಿರೋಂತಹ ಎಲಿಮೆಂಟ್ಸ್ ಹಾಕಬೇಕು. ಇವಾಗ ಶಿವರಾಮ್ ಸರ್ ಮತ್ತೆ ವಾಪಸ್ ಬಂದಿದ್ದಾರೆ, ಅವ್ರಿಗೆ ತಕ್ಕನಾದ ಅವ್ರ ಘನತೆಗೆ ಪಾತ್ರಗಳನ್ನು ಒದಗಿಸ್ಬೇಕು. ಸೊ ಎಲ್ಲೂ ಸಿನಿಮಾ ಇಂಬ್ಯಾಲೆನ್ಸ್ ಆಗದೆ ಇರೋಂಗೆ ನೋಡ್ಕೋಬೇಕು. ಇಟ್ ವಾಸ್ ಎ ಟಾಸ್ಕ್ ಆ್ಯಕ್ಚುಲಿ. ಬಟ್ ನನ್ನ ಟೀಮ್, ನನ್ನ ತಂಡದಿಂದ ಎಲ್ಲ ಸರಿ ಹೋಯ್ತು ಅಂತ ಅನ್ಸುತ್ತೆ. ಆದ್ರೆ ನಾನ್ ನೋಡಿದ್ರೆ ಮೈಂಡ್ ಬ್ಲಾಕ್ ಆಗತ್ತೆ, ಬಾಡಿ ಶೇಕ್ ಆಗತ್ತೆ. ಯಾರ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ಯಾ ಗೊತ್ತಾ ನಿಂಗೆ? ಡೇಂಜರಸ್ ಝೋನ್ ಅಲ್ಲಿ ದಿಮಾಗ್ ಓಡಾಡೋ ಜಂಗಲ್ ಕಶ್. ಟೈಗರ್ ಸಕ್ಸಸ್ ಹಿಂದಿನ ಮತ್ತಷ್ಟು ವಿಚಾರಗಳನ್ನ ರಿವೀಲ್ ಮಾಡ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ. ಟೈಗರ್ ಗೆಲುವಿನ ಹಿಂದೆ ಹಾಸ್ಯ ದಿಗ್ಗಜರ ಕೈಚಳಕ ಇದೆ. ನಕ್ಕು ನಲಿಸೋ ದೊಡ್ಡದೊಂದು ಕಾಮಿಡಿ ಟ್ರ್ಯಾಕ್ ಟೈಗರ್ ಚಿತ್ರದ ಪ್ರಮುಖ ಜೀವಾಳವಾಗಿದೆ. ಹಾಗಾದರೆ ಟೈಗರ್ ಚಿತ್ರದಲ್ಲಿ ಸಾಧು ಚಿಕ್ಕು, ರಂಗಾಯಣ ರಘು, ತಬಲಾ ನಾಣಿ ಕಾಮಿಡಿ ಝಲಕ್ ಹೇಗಿದೆ? ಆ ಕುರಿತು ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೀವೇ ನೋಡಿ. ನಿಮ್ಮಪ್ಪ ನೀನು ಪೊಲೀಸ್ ಆಗಬಿಡಲ್ಲ, ಬ್ಯಾಂಕ್ ಮ್ಯಾನೇಜರ್ ಆಗು, 1000 ಅಲ್ಲ, ಲಕ್ಷ ಕೊಡ್ತೀನಿ. ನೀವು ರುದ್ರಾದ್ರೂ ಸರಿ, ದರಿದ್ರ ಪ್ಲಾನ್ ಹಾಕಿ ನನ್ನ ತುಳಿದ್ರು ಸರಿ, ಫಿನಿಕ್ಸ್ ತರ ಮತ್ತೆ ಮಧ್ಯದ ನಿಂತು ಬಂದು ಪೊಲೀಸ್ ಆಗಿ ಹಾಕ್ತೀನಿ. ಖುಷಿ ಆಗ್ತಿದೆ, ಯಾಕೆಂದರೆ ಇದುವರೆಗೂ ನಂದಕಿಶೋರ್ ನಿರ್ದೇಶನದ ಎಲ್ಲ ಚಿತ್ರದಲ್ಲೂ ಮಾಡಿದ್ದೀನಿ. ಸೊ ಟೈಗರು ಮಾಡ್ತಾಯಿದ್ವಿ, ಆಲ್ಮೋಸ್ಟ್ ಹಿಟ್ ಡೈರೆಕ್ಟ್ರು. ಸೊ ಹಂಗಾಗಿ ಈ ಸಿನಿಮಾನು ಯಶಸ್ಸಿನತ್ತ ಕಾಣ್ತಾ ಇದೆ, ಖುಷಿ ಆಗ್ತಿದೆ. ಇದೇನ್ ಮನೇನಾ? ಒಳ್ಳೆ ಬೂತ್ ಬಂಗ್ಲೆ ಇದ್ದಂಗಿದೆಯಲ್ಲೋ. ಆ ಕಣ್ಣಲ್ಲಿ ಏನೋ ಸೆಳೆತಾ ಇದೆ. ನನಗೆ ರಾತ್ರಿ ಅಂದ್ರೆ ತುಂಬಾ ಇಷ್ಟ. ನನ್ ಮನೆಗೆ ದೆವ್ವ ಸೊಸೆಯಾಗಿ ಬಂದ್ರು ಪರವಾಗಿಲ್ಲ. ಲೂಸನ್ನು ನೀನು, ಎಲ್ಲರೂ ಲವ್ ಫೇಲ್ಯೂರ್ ಆಗಿ ಸತ್ತು ದೆವ್ವ ಆದ್ರೆ ನೀ ದೆವ್ವ ಆಗಿರೋಳೆ ಲವ್ ಮಾಡ್ತೀನಿ ಅಂತಿದೆಯಲ್ಲ. ಐ ಲೈಕ್ ಡೆವಿಲ್ಸ್. ಇದು ಟೈಗರ್ ಸಿನಿಮಾ ಫಸ್ಟ್ ಆಫ್ ಆಲ್ ದೊಡ್ಡ ಡೈರೆಕ್ಟ್ರು ನಂದಕಿಶೋರ್, ಒಂದು ಮೇಜರ್ ಡೈರೆಕ್ಟ್ರು. ಪ್ರತಿಯೊಂದು ಲಾಜಿಕಲಿ ಅವರು, ಅವ್ರ ತರುಣ್, ಅವ್ರ ಬ್ರದರು ಅವರೆಲ್ಲ ಸೇರಿ ಪಕ್ಕಾ ನೀಟ್ ಮಾಡಿದ್ದಾರೆ ಸಮಾನ. ಆಮೇಲೆ ದೊಡ್ಡ ದೊಡ್ಡ ಕಲಾವಿದರನ್ನ ಯೂಸ್ ಮಾಡಿದ್ದಾರೆ. ಒಂದು 30-40 ಜನ ದೊಡ್ಡ ಕಲಾವಿದರು, ಇನ್ಕ್ಲೂಡಿಂಗ್ ಸಾಧು ಕೋಕಿಲ. ಸೊ ಜನಕ್ಕೆ ಏನು ಬೇಕು, ಏನು ಎಂಟರ್ಟೈನ್ಮೆಂಟ್ ಬೇಕು ಅದನ್ನು ಕರೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಸಿನಿಮಾ ಹಿಟ್ಟಾಗಲೇಬೇಕು, ಜನ ಇಷ್ಟಪಡಲೇಬೇಕು. ಸಂಭವಾಮಿ ಹೋಗೇ ಹೋಗಿ ಜಂಗಲ್ ಜಾಕಿದ್ದಾರೆ ನಿಮ್ಮ ಅಪ್ಪಂಗೆ ಅಂತ ಜಂಗಲ್ ಜಾಕ್ ಫ್ರೂಟ್ ನ ಅಂಟಿಸ್ಬಿಟ್ರೆ ಬಾಳೆಹಣ್ಣು ಅಂಟ್ಕೊಂಡಂಗಿರುತ್ತೆ. ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಈ ಥರ ಇಷ್ಟು ಒಟ್ಟಿಗೆ ಆರ್ಟಿಸ್ಟ್ಗಳನ್ನ ಹಾಕುವಂಥ ಸ್ಕ್ರಿಪ್ಟ್ ಸಿಗೋದೇ ಕಷ್ಟ. ಫಸ್ಟ್ ಆಫ್ ಆಲ್ ನಮ್ಮ ನಿರ್ಮಾಪಕರು ಶಿವರಾಮ್ ಸರ್ಗೆ, ನಿರ್ದೇಶಕರು ನಮ್ಮ ತರುಣ್ ಸೇದ್ರ ಕತೆ ಚಿತ್ರಕಥೆ ಅವ್ರದ್ದು, ನಿರ್ದೇಶಕರು ನಮ್ಮ ನಂದಕಿಶೋರ್ ಅವರು. ಇಷ್ಟು ಜನ ಕಲಾವಿದರನ್ನ ಸಂಭಾಳಿಸೋದು ತುಂಬ ಕಷ್ಟ. ಟೋಟಲಿ ಸಿನಿಮಾ ಸೂಪರ್ ಪ್ಯಾಕೇಜ್. ಎಲ್ಲರೂ ಅನ್ಕೋತಾರೆ ಇದು ಮಾಸ್ಗೋಸ್ಕರ ಮಾಡಿರೋದು ಬರೀ ಹೊಡೆದಾಟ ಇದೆ ಅಂತ ಹೇಳಿ.
ಈಗ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿ ನೀವು ಹೇಳಿದಾಗೆ ಒಳ್ಳೆ ಹೆಸರಿದೆ, ಒಳ್ಳೆ ಟಾಕ್ ಇದೆ ಸಿನಿಮಾ ಬಗ್ಗೆ. ಮನೆ ಒಂದು 2 ಬಾಗಿಲು ಬಿಟ್ಬಿಡಿ ಖರ್ಜೂರ. ಈ ಪಾಪಿಗಳ ಸಮುದ್ರದಲ್ಲಿ ನಾನು ಈಜಕ್ಕೆ ಆಗ್ತಾ ಇಲ್ಲ ಸ್ವಾಮಿ. ನಮಗಂತೂ ಏಕೆಂದರೆ ಖುಷಿಯಾಗುತ್ತೆ. ಅದಕ್ಕಿಂತ ಹೊಸಬರು ಪ್ರದೀಪ್ ಇದು ಹೀರೋ ಆಗಿ ಮಾಡಿರೋ ಸಿನಿಮಾ. ಆಮೇಲೆ ನಂದ ಕಂಟಿನ್ಯೂಸ್ ಆಗಿ ಸಕ್ಸಸ್ ಕೊಟ್ಕೊಂಡ್ಬಂದಿರೋ ಡೈರೆಕ್ಟ್ರು ಶಿವರಾಮ್ ಸರು. ಸಾಮಾಜಿಕ ಕ್ಷೇತ್ರದಿಂದ ಈಗ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬಂದಿದ್ದಾರೆ, ಯಶಸ್ಸಾಗಿದ್ದಾರೆ. ಇನ್ನು ನಂದಕುಮಾರ್ಗೆ ಡೈರೆಕ್ಟ್ರಿಗೆ ತುಂಬ, ಯಾಕೆಂದರೆ ಇಲ್ಲಿವರೆಗೆ ಅಧ್ಯಕ್ಷ ಆಗ್ಬೋದು, ಗೋಪಾಲ ಗೋವಿಂದ ಆಗ್ಬೋದು, ಇವೆಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ಪ್ರೇಕ್ಷಕರಿಗೆ ಏನೇನು ಬೇಕು ಎಲ್ಲ ಥರದ್ದು. ನನ್ನ ರಿವೆಂಜ್ಗೆ ರೆನ್ಯೂವಲ್ ಡೇಟ್ ಫಿಕ್ಸ್ ಆಯ್ತು. ವೈಲ್ಡ್ ಆಗಿರೋ ನಿನ್ನನ್ನ ವೆಲ್ಡಿಂಗ್ ಮಾಡಿ ನಿನ್ ಕಣ್ಮುಂದೆ ನಿಮ್ಮಪ್ಪನ ಚಿತೆಗೆ ಕಡ್ಡಿಗೇರ್ಲಿಲ್ಲ. ಹೌದು, ದೆವ್ವ ಅಂದರೆ ನಾವು ಹಳ್ಳಿಯವರಲ್ವ, ಸೊ ಹಳ್ಳಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ದೆವ್ವದ ಹವಾಗಳು. ಹಂಗಾಗಿ ಸಿನಿಮಾದಲ್ಲಿ ಇರೋದ್ರಿಂದ ಸ್ವಲ್ಪ ಆ್ಯಕ್ಟ್ ಮಾಡೋಕ್ಕೆ ಈಸಿ, ಗೊತ್ತಿರುತ್ತಲ್ಲ ದೆವ್ವದ ಕಥೆಗಳೆಲ್ಲ. ಹಂಗಾಗಿ ಸೊ ಚೆನ್ನಾಗಿದೆ. ಇದೇನು ಮನೇನಾ? ಒಳ್ಳೆ ಬೂತ್ ಬಂಗ್ಲೆ ಇದ್ದಂಗಿದೆಯಲ್ಲೋ. ಆ ಕಣ್ಣಲ್ಲಿ ಏನೋ ಸೆಳೆತಾ ಇದೆ. ನನಗೆ ರಾತ್ರಿ ಅಂದ್ರೆ ತುಂಬಾ ಇಷ್ಟ. ನನ್ ಮನೆಗೆ ದೆವ್ವ ಸೊಸೆಯಾಗಿ ಬಂದ್ರು ಪರವಾಗಿಲ್ಲ. ಲೂಸನ್ನು ನೀನು. ಎಲ್ಲರೂ ಲವ್ ಫೇಲ್ಯೂರ್ ಆಗಿ ಸತ್ತು ದೆವ್ವ ಆದ್ರೆ ನೀ ದೆವ್ವ ಆಗಿರೋಳೆ ಲವ್ ಮಾಡ್ತೀನಿ ಅಂತಿದೆಯಲ್ಲ. ಐ ಲೈಕ್ ಡೆವಿಲ್ಸ್. ಆಮೇಲೆ ನಮ್ಗೆ ಶಿವರಾಮ್ ಸರ್ ಇದ್ದಾರೆ. ಅವರು ಮುಂಚೆಯಿಂದನೂ ನಂಬರ್ ಫಸ್ಟ್ ಸಿನಿಮಾ ಅವ್ರು ಮಾಡಿದಾಗಿಂದನೂ ಇವತ್ತಿಗೂ ಅವ್ರ ಹಾಡು ನೆನಪಿದೆ. ಓಹೋ ಹಿಮಾಲಯ ಸಾಂಗ್ ದೊಡ್ಡ ಹಿಟ್ಟು ಸಿನಿಮಾ. ಅಲ್ಲ ಸರಿಯಾಗಿ ಲಾಜಿಕ್ ಇಟ್ಕೊಂಡು ಅವ್ರನ್ನ ಯಾವ ಥರ ಯೂಸ್ ಮಾಡೋಕ್ಕೆ ಮಾಡಿ ಶಿವರಾಮ್ ಅವ್ರನ್ನ. ನಮ್ಮ ನಂದು ಅಂತೂ ಅದರಲ್ಲಿ ತುಂಬ ಸ್ಪೆಷಲ್ ಕ್ಯಾರೆಕ್ಟ್ರು. ಇಂಟ್ರಡಕ್ಷನ್ ಉಪೇಂದ್ರ ಅವ್ರ ಥರ ನಮ್ಮ ಉಪ್ಪಿಟ್ಟು ಇಂಟ್ರಡಕ್ಷನ್ ಎಲ್ಲ ಇದೆ. ಅದೆಲ್ಲ ನೋಡಿ ತುಂಬ ಜನ ಖುಷಿ ಪಡ್ತಾಯಿದ್ದಾರೆ. ನಾನು ಹೇಳೋದೇನೆಂದರೆ ಜನಗಳಿಗೆ ಥಿಯೇಟ್ರಿಗೆ ಬರೋದೇ ಕಡಿಮೆ ಆಗಿಬಿಟ್ಟಿದೆ. ದಯವಿಟ್ಟು ಇದು ಫ್ಯಾಮಿಲಿ ಓರಿಯೆಂಟೆಡ್, ತಂದೆ ಮಗನ ಸಂಬಂಧ. ಎಲ್ಲರ ಮನೇಲಿ ಇರುವಂಥ ಪ್ರಾಬ್ಲಮ್ಗಳು ಎಲ್ಲ ತಂದೆ ತಾಯಿಗಳಿಗೆ ಏನು ಅನ್ನಿಸ್ತಿದೆ, ನನ್ನ ಮಗ ಆಗಿರಬೇಕು, ಹೀಗಿರಬೇಕು, ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು ಅಂತ ಆಸೆಗಳು. ಆದರೆ ದೊಡ್ಡವ್ರು ಹೇಳ್ತಾರೆ ತಂದೆ ತಾಯಿ ಆದವ್ರ ಮಕ್ಕಳಿಗೆ ಅನ್ನ ಹಾಕ್ಬೋದು, ಅವ್ರ ತಾಣೆ ಬರೋಕ್ಕಾಗಲ್ಲ ಅಂತ. ಸೊ ಏನಕ್ಕೆ ಹಂಗಾಗುತ್ತೆ? ಬಂದಿದ್ದನ್ನು ನೀಟಾಗಿ ಸ್ವೀಕರಿಸ್ಕೊಂಡ್ರೆ ಅವರು ಸುಖವಾಗಿರ್ತಾರೆ, ಮಗನೂ ಸುಖವಾಗಿರ್ತಾನೆ. ಇಲ್ಲ ನಾವು ಹೀಗೆ ಇರಬೇಕು ಹಾಗೆ ಇರಬೇಕಂದ್ರೆ ಸಂಸಾರ ಹಾಳಾಗ್ಬಿಡುತ್ತೆ. ಇದರಲ್ಲಿ ನಾನು ಹೇಳ್ತಿರೋದೇನೆಂದರೆ ಈ ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಸಂಸಾರದ ಮೇಲೆ ನಮ್ಮ ಸಂಸಾರಗಳಿಗೆ ಬೇಕಾದಂಥ ವಿಚಾರಗಳು ಸುಮಾರು ಸಿಗುತ್ತೆ. ಈಗಾಗಲೇ ಜನ ಒಪ್ಕೊಂಡಿದ್ದಾರೆ, ಸಾಂಗ್ಗಳು ಚೆನ್ನಾಗಿದೆ, ಒಳ್ಳೆ ಟೆಕ್ನಿಷಿಯನ್ಸು, ಇಡೀ ಚಿತ್ರರಂಗ ದಂಡೆ ಅದರೊಳಗಡೆ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ನಿಮಗೆ ಸೇಫ್ಟಿ ಅಂತ ಬಾಕಿ ಅದು ಕಾಮಿಡಿ ಆಗ್ಬೋದು, ಎಮೋಷನ್ಸ್ ಆಗ್ಬೋದು, ಫೈಟ್ಸ್ ಆಗ್ಬೋದು. ಎಸ್ಪೆಷಲಿ ನನಗೆ ಶಿವ ಇಂಟ್ರೊಡಕ್ಷನ್ ಫೈಟ್ ನನಗೆ ಸ್ವತಃ ನಾನೇ ತುಂಬ ಥ್ರಿಲ್ ಆಗಿದ್ದೆ ಅದನ್ನು ಶಾರ್ಟು ನೋಡ್ಬಿಟ್ಟು. ಯಾಕಂದರೆ ಅದು ನಾನು ಅವತ್ತಿದ್ದೆ ಅವತ್ತು ಶಾರ್ಟ್ ಮಾಡಬೇಕಾದ್ರೆ. ತುಂಬ ಒಳ್ಳೆ ಇಂಟ್ರೊಡಕ್ಷನ್ಸು. ಆಮೇಲೆ ತುಂಬ ಪ್ರದೀಪ್ ತುಂಬ ಆ್ಯಕ್ಷನ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೋಟ್ಲಿ ಒಂದು ಎಲ್ಲೂ ಇರುವಂಥ ಒಂದು ಪ್ಯಾಕೇಜ್ ಸಿನಿಮಾ. ಆಡಿಯನ್ಸ್ ತುಂಬ ಎಲ್ಲ ಥರದ ಆಡಿಯನ್ಸು ಬಂದು ಎಂಜಾಯ್ ಮಾಡ್ತಿದ್ದಾರೆ. ವಿಶೇಷವಾಗಿ ಹೈದರಾಬಾದ್, ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಂತೂ ತುಂಬ ದೂರಿಯಾಗಿ ನೋಡ್ತಿದ್ದಾರೆ. ಅವ್ರ ಅಪ್ಪನ ಮೈ ಮುಟ್ಟಕ್ಕೆ ಬಿಡಲ್ಲ ಅಂತ್ಯ, ಕಣ್ಣಾಯ್ಸಕ್ ಬಿಡಲ್ಲ ಅಂತ್ಯ. ಅಷ್ಟೊಂದು ಕೇರ್ ತಗೊಳ್ಳೋನು ಸುಪಾರಿ ಕೊಡೋ ಲೆವೆಲ್ಗೆ ಏನಂತ ದ್ವೇಷ ಇಟ್ಕೊಂಡವನೆ. ಅಲ್ಲೇ ಸಾರ್ ಇರೋ ಟ್ವಿಸ್ಟು. ಟೈಗರ್ ಅನ್ನೋದು ಮಾಸೆ, ಬಟ್ ಅದು ಕೆಲವು ಸಿಚುವೇಶನ್, ಕೆಲವು ಸಂದರ್ಭಗಳಿಗೆ ಅನುಸಾರವಾಗಿ ಟೈಟ್ಲನ್ನ ಇಟ್ಟಿರೋದು. ಇದು ಪಕ್ಕಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಚಿತ್ರ. ಒಂದು ಅಪ್ಪ ಮಗನ ಸಂಬಂಧನ ತುಂಬ ಚೆನ್ನಾಗಿ ಎಳೆದಿದ್ದಾರೆ. ಸೊ ಎಲ್ಲ ಹಾಸ್ಯ ಕಲಾವಿದರಿದ್ದಾರೆ. ಸಾಧು ಸರ್ ಇರ್ಬೋದು, ರಂಗಾಯಣ ರಘು ಅವ್ರು ಇರ್ಬೋದು, ತಬಲಾ ನಾಣಿ ಸರ್ ಇರ್ಬೋದು. ಸೊ ಕಾಮಿಡಿನೂ ಇದೆ. ಒಂದು ಪ್ಯಾಕೇಜ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು ಇದನ್ನು. ಸಂಭವಾಮಿ ಹೋಗೇ ಹೋಗೆ ಜಂಗಲ್ ಜಾಕಿ ತರ ನಿಮ್ಮ ಅಪ್ಪಂಗೆ ಅಂತ ಜಂಗಲ್ ಜಾಕ್ ಫ್ರೂಟ್ ನ ಅಂಟಿಸ್ಬಿಟ್ರೆ ಬಾಳೆಹಣ್ಣು ಅಂಟ್ಕೊಂಡಂಗಿರುತ್ತೆ. ಇಂಥ ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಅಂತ. ಇವಾಗ ಸಾಧು ಕೋಕಿಲ ಇರೋ ಸಿನಿಮಾ, ಚಿಕ್ಕಣ್ಣ, ರವಿಶಂಕರ್, ಎಷ್ಟು ಎಲ್ಲ ಕಲಾವಿದರು ತುಂಬಿರೋ ಒಂದು ದೊಡ್ಡ ಸಿನಿಮಾ ಇದು. ಜೊತೆಗೆ ನಮ್ಮ ಸುದೀಪ್ ಅವ್ರದ್ದು ವಾಯ್ಸ್ ಗೀಸೆಲ್ಲ ಹಾಕಿ ಎಕ್ಸ್ಟ್ರಾಂಡ್ರಿ ಮಾಡಿ ಹಂಗಂತಲ್ಲ, ದೊಡ್ಡ ಸಿನಿಮಾ ಇದು.
ಕನ್ನಡದಲ್ಲಿ ಈ ಲೆವೆಲ್ ಸಿನಿಮಾ ಬಂದಾಗ ಒಂದ್ಸಲಿ ನಮ್ಮ ಕನ್ನಡ ಜನ ನೋಡಲೇಬೇಕು, ಎಲ್ಲರೂ ನೋಡಿ ಇಷ್ಟಪಡಬೇಕು. ತಂದೆ ಮಗನ ಥರನೇ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗಿದೆ. ಹೆಚ್ಚಿನಾಗಿ ಸರ್ ಬರೀ ಆಫೀಸರ್ ಅಲ್ಲ, ಆರ್ಟಿಸ್ಟ್ ಕೂಡ. ಸೊ ಅದರಿಂದ ಸಿನಿಮಾಗೆ ಏನು ಬೇಕು ಏನು ಬೇಡ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿ ಬಂದಿದೆ. ಅದರಲ್ಲೂ ಚಿಕ್ಕಣ್ಣವ್ರಂತೂ ನನಗೆ ತುಂಬ ಖುಷಿ ಆಯಿತು. ಆರ್ಟಿಸ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕಣ್ಣ. ಸೊ ಹಾಗಾಗಿ ಎಲ್ಲ ದೊಡ್ಡ ದೊಡ್ಡ ದಂಡೆ ಇದೆ. ಅದರಲ್ಲಿ ಹೇಳಬೇಕು ಅಂದರೆ ನಾವೇ ಚಿಕ್ಕವರು ಅನ್ನಿಸ್ತಿದೆ. ಚಿಕ್ಕಣ್ಣನ ಹೆಸರು ಚಿಕ್ಕದಿರ್ಬೋದು, ದೊಡ್ಡ ಪಾತ್ರ ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಆಡಿಯನ್ಸು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಬಂದು ಅಂತ ಕೇಳ್ಕೊತೀನಿ. ನನ್ನ ಮಗನ ಮೇಲೆ ಒಂದು ಕೇಸ್ ಹಾಕು. ನಿಮ್ಮಪ್ಪ ನಿನ್ನ ಮೇಲೆ ಗುನ್ನೆಡ ಕಾರಣ ಏನಣ್ಣ? ನನ್ನ ಮಗ ಮಾತ್ರ ಪೊಲೀಸ್ ಆಗ್ಬಾರ್ದು. ನಿಮ್ಮಪ್ಪ ನಿನ್ನ ಪೊಲೀಸ್ ಆಗಬಿಡಲ್ಲ. ಬ್ಯಾಂಕ್ ಮ್ಯಾನೇಜರ್ ಆಗು, 1000 ಅಲ್ಲ ಲಕ್ಷ ಕೊಡ್ತೀನಿ. ಸೋಷಿಯಲ್ ಇದರಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು DC ಆಗಿದ್ದಾಗ ಅಲ್ಲಿ ನಿಜವಾಗಿ ಹೀರೋ ಆಗಿದ್ದರು. ಅವ್ರಿಗೆ ಆ ಒಂದು ಹೀರೋನ ಎಂಜಾಯ್ ಮಾಡಿದ್ದಾರೆ, ನಿಜವಾದ ಹೀರೋ ಆಗಿ ಆ ಥರ ಸರ್ವೀಸ್ ಮಾಡಿ ಜನಕ್ಕೆ. ಇದೊಂಥರ ಆನ್ ಸ್ಕ್ರೀನ್ ಹೀರೋ ಆಗಿದ್ದಾರಲ್ಲ, ಅದನ್ನು ಒಂಥರ ತುಂಬ ದಿನಗಳ ನಂತರ ಅವರೊಳಗೊಬ್ಬ ಒಳ್ಳೆ ನಟ ಇದ್ದಾರೆ. ಅದೆಲ್ಲ ಅದಕ್ಕೆ ಅವರು DC ಆಗಿದ್ದಾಗ ಆ್ಯಕ್ಟ್ ಮಾಡ್ತಾಯಿದ್ರು. ಈಗ ಮತ್ತೆ ಬಿಡಲಿಲ್ಲ, ಅದನ್ನು ಆಸೆ ಪೂರೈಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಒಳ್ಳೇದಾಗಲಿ, ತುಂಬ ಒಳ್ಳೆ ಎನ್ಕರೇಜ್ ಕೊಟ್ಟಿದ್ದಾರೆ ಪ್ರೇಕ್ಷಕರು. ಇದನ್ನು ಹಿಂಗೆ ಮುಂದುವರಿಸಲಿ ಅಂತ ಬಾಯ್. ನಿಮ್ಮಪ್ಪ ನಿನ್ನ ಪೊಲೀಸ್ ಆಗಬಿಡಲ್ಲ. ಬ್ಯಾಂಕ್ ಮ್ಯಾನೇಜರ್ ಆಗು, 1000 ಅಲ್ಲ ಲಕ್ಷ ಕೊಡ್ತೀನಿ. ನೀವು ರುದ್ರಾದ್ರೂ ಸರಿ, ದರಿದ್ರ ಪ್ಲಾನ್ ಹಾಕಿ ನನ್ನ ತುಳಿದ್ರು ಸರಿ, ಫಿನಿಕ್ಸ್ ತರ ಮತ್ತೆ ಮಧ್ಯದ ನಿಂತು ಬಂದು ಪೊಲೀಸ್ ಆಗಿ ಆಗ್ತೀನಿ. ಟೈಗರ್ ಚಿತ್ರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ ಮುಂದೆ ತರ್ತೀವಿ ಮತ್ತೊಂದು ಸ್ಮಾಲ್ ಬ್ರೇಕ್ ನ ನಂತರ. ಬಾನಲ್ಲಿ ಮಧುಚಂದ್ರಿಕೆ ಖ್ಯಾತಿಯ ಶಿವರಾಮ್ ಮತ್ತೆ ಚಿತ್ರರಂಗಕ್ಕೆ ವಾಪಸ್ಸಾಗಿದ್ದಾರೆ. ಟೈಗರ್ನಿಂದ ಅವರ ಕಮ್ ಬ್ಯಾಕ್ ಅರ್ಥಪೂರ್ಣ ಅಂತ ಅನ್ಸಿದೆ. ಅದ್ ಹೇಗೆ ಅನ್ನೋದನ್ನ ನಿರ್ಮಾಪಕ ಕೆ ಶಿವರಾಮ್ ಮತ್ತು ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾ ನಮ್ ಜೊತೆ ಹಂಚಿಕೊಂಡಿದ್ದಾರೆ. ಜಸ್ಟ್ ವಾಚ್. ಸಂಭವಾಮಿ ಹೋಗೇ ಹೋಗೆ ಜಂಗಲ್ ಜಾಕಿ ತರ ನಿಮ್ಮ ಅಪ್ಪಂಗೆ ಅಂತ ಜಂಗಲ್ ಜಾಕ್ ಫ್ರೂಟ್ ನ ಅಂಟಿಸ್ಬಿಟ್ರೆ ಅಲ್ಸ್ಟೇನ್ಗೆ ಬಾಳೆಹಣ್ಣು ಅಂಟ್ಕೊಂಡಂಗಿರುತ್ತೆ. ತುಂಬ ಖುಷಿಯಾಗುತ್ತೆ. ಎಲ್ಲ ಈಗ ಕರ್ನಾಟಕದಾದ್ಯಂತ ಪ್ರತಿಯೊಂದು ಕಡೆನೂ ಕೂಡ, ಪ್ರತಿಯೊಂದು ಸೆಂಟರ್ನಲ್ಲೂ ಕೂಡ ತುಂಬ ಚೆನ್ನಾಗಿದೆ ಸಿನಿಮಾ ಅಂತಂತ ಹೇಳ್ತಾ ಇದ್ದಾರೆ. ನೀವು ನೋಡಿ ರಿವ್ಯೂಸ್, ಇವಾಗ ಪತ್ರಿಕೆ ರಿವ್ಯೂ ಕೂಡ ಚೆನ್ನಾಗಿದೆ. ಬುಕ್ ಮೈ ಶೋ ಅದರಂತೂ ಎಕ್ಸ್ಟ್ರಾರ್ಡಿನರಿ ರಿವ್ಯೂ. ವಿಶೇಷವಾಗಿ ಹೀರೋಗೆ ಮತ್ತು ನಮ್ಮ ರವಿಶಂಕರ್ಗೆ ತುಂಬ ಹೊಗಳ್ತಾ ಇದ್ದಾರೆ. ಆಮೇಲೆ ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ಮತ್ತು ಜನಗಳಿಗೆ ಏನು ಬೇಕು ಅದನ್ನು ನಮ್ಮ ನಂದಕಿಶೋರ್ ಕೊಟ್ಟಿದ್ದಾರೆ. ಹುಲಿ ಬೋನ್ನಲ್ಲಿದ್ರೆ ಹುಲಿಗೆ ಸೇಫ್ಟಿ ಅಂತಲ್ಲ, ಹುಲಿಯಿಂದ ನಿಮಗೆ ಸೇಫ್ಟಿ ಅಂತ. ನಾವು ಭಾಳ ಖರ್ಚು ಮಾಡಿದ್ದೇವೆ ಸಿನಿಮಾ, ಭಾಳ ದುಬಾರಿ ವೆಚ್ಚ ಮಾಡಿದ್ದೇವೆ. ಅದ್ದೂರಿ ತಾರಾಗಣ, ಅದ್ದೂರಿತನ ಕಾಣುತ್ತೆ. ಮತ್ತು ಈಗ ನೋಡಿ, ಇವತ್ತು ಬೆಳಿಗ್ಗೆ ನಮ್ಮ ಸುದೀಪ್ ಅವರು ಟ್ವೀಟ್ ಮಾಡಿದ್ದಾರೆ, ಸಿನಿಮಾ ತುಂಬ ಚೆನ್ನಾಗಿದೆ, ಎಕ್ಸ್ಟ್ರಾರ್ಡಿನರಿ ಇದೆ, ನೀವೆಲ್ಲರೂ ನೋಡಬೇಕು ಅಂತಂತ ಹೇಳಿ ಅವರು ಕೂಡ ಮಾಡಿದ್ದಾರೆ. ಅವರು ಸುಮ್ಮನೆ ಮಾಡ್ತಾ ಇರಲಿಲ್ಲ, ಯಾಕೆಂದರೆ ಅವರೊಬ್ಬ ಒಳ್ಳೆ ಟೆಕ್ನಿಷಿಯನ್ ಆದ್ದರಿಂದ ಸಿನಿಮಾ ನೋಡಿ ಅವರು ತುಂಬ ಇಷ್ಟಪಟ್ಟಿರೋದ್ರಿಂದ ಜನಗಳಿಗೆ ಹೇಳ್ತಾ ಇದ್ದಾರೆ. ಅದರಲ್ಲೂ ಇಂಟರ್ವೆಲ್ ಬ್ಲಾಕ್ನಿಂದ ಫಸ್ಟ್ ಹಾಫು ಎಸ್ಟಾಬ್ಲಿಷ್ ಆಗಬೇಕು ಪಾತ್ರಗಳೆಲ್ಲ. ಇಂಟರ್ವೆಲ್ ಬ್ಲಾಕ್ ಅಂತೂ ಅಮೇಝಿಂಗ್, ಯಾರೂ ಎಕ್ಸ್ಪೆಕ್ಟ್ ಮಾಡಿರೋದು, ಎಲ್ಲರೂ ಅದೇ ಫೋನ್ ಮಾಡಿ ಹೇಳ್ತಾರೆ ಇಂಟರ್ವೆಲ್ ಬ್ಲಾಕ್ ಅಂತೂ ಸೂಪರ್ ಇದೆ ಅಂತ ಹೇಳ್ತಾರೆ. ಇಂಟರ್ವೆಲ್ ಆದಮೇಲೆ ಕತೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಒಂದೊಂದಾಗಿ ಉದ್ಭವ ಆಗ್ತವೆ ಒಂದೊಂದು ಪಾತ್ರಗಳು. ನನ್ನ ರಿವೆಂಜ್ಗೆ ರೆನ್ಯೂವಲ್ ಡೇಟ್ ಫಿಕ್ಸ್ ಆಯ್ತು. ವೈಲ್ಡ್ ಆಗಿರೋ ನಿನ್ನನ್ನ ವೆಲ್ಡಿಂಗ್ ಮಾಡಿ ನಿನ್ ಕಣ್ಮುಂದೆ ನಿಮ್ಮಪ್ಪನ ಚಿತೆಗೆ ಕಡ್ಡಿಗೇರ್ಲಿಲ್ಲ. ಸುದೀಪ್ ಅವರು ಸಾಂಗ್ ಆಡಿರೋದಂತೂ ಭಾಳ ಅದ್ಭುತವಾಗಿದೆ. ಟೈಟಲ್ ಸಾಂಗ್ ಏನು ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಥರ ನಾವು ಬೇರೆಯವ್ರು ಆಡೋಕ್ಕಾಗ್ತಿತ್ತೇನೋ, ಅಷ್ಟು ಫೋರ್ಸು, ತುಂಬ ಫೋರ್ಸ್ ಇದೆ. ಇದ್ರ ಜೊತೆಗೆ ಅವರು ಸಿನಿಮಾ ನೋಡಿ ಮತ್ತು ನಮ್ಮ ಕರೆಕ್ಷನ್ಸ್ ಬೇರೆ ಮಾಡಿಕೊಟ್ಟಿದ್ದಾರೆ. ಬಟ್ ಥ್ಯಾಂಕ್ಸ್ ಟು ಮಿಸ್ಟರ್ ಸುದೀಪ್. ಹೆಸರು
ಒಟ್ಟಿನಲ್ಲಿ ಎಲ್ಲರ ಹಾರೈಕೆ ಇದೆ ಈ ಸಿನಿಮಾಗೆ. ಬಟ್ ಜನ ನಮ್ಮ ಕನ್ನಡ ಚಿತ್ರ ಪ್ರೇಮಿಗಳು ಏನಿದ್ದಾರೆ ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರ್ ನೋಡಿದ್ರೆ ಅವ್ರು ನಿರಾಸೆ ಆಗಲ್ಲ, ಖಂಡಿತ ನಿರಾಸೆ ಆಗಲ್ಲ. ಹುಲಿ ಬೋನ್ನಲ್ಲಿದ್ರೆ ಹುಲಿಗೆ ಸೇಫ್ಟಿ ಅಂತಲ್ಲ, ಹುಲಿಯಿಂದ ನಿಮಗ್ ಸೇಫ್ಟಿ ಅಂತ. ಶರಾಬಿ ಬಾಕಿ ಹೈ ಮೇರಾ ದೋಸ್ತ್. ಫಿಲಮ್ ನೋಡಿದ್ಮೇಲೆ ನನಗೆ ರೀ ರೆಕಾರ್ಡಿಂಗ್ ಬಗ್ಗೆ ಐಡಿಯಾ ಬಂದಿದೆ. ಆ್ಯಕ್ಚುಲಿ ಏನಂತಂದರೆ ಫಿಲಮಿನ ಸ್ಕ್ರೀನ್ ಪ್ಲೇ ತುಂಬ ಒಂದು ವೆರೈಟಿ ಸ್ಕ್ರೀನ್ ಪ್ಲೇ, ಆಮೇಲೆ ಭಾಳಷ್ಟು ವಿಷಯಗಳು ಬೇರೆ 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 ವಿಷಯಗಳು ಸಿನಿಮಾದಲ್ಲಿ ಇರೋದ್ರಿಂದ ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ಮಾಸ್ ಹೀರೋ ಅಪೀಲ್ ಇದೆ. ಎಲ್ಲ ಸೀನು ಮಾಸ್ ಆಗಿದೆ. ಸೊ ಅದಕ್ಕೆ ಐ ಥಾಟ್ ನಾವು ಮ್ಯೂಸಿಕಲ್ಲಿ ರೆಗ್ಯುಲರಾಗಿ ಮಾಡಿದೆ, ಇನ್ನೂ ಸ್ವಲ್ಪ ಜಾಸ್ತಿ ಪುಷ್ ಕೊಟ್ಟರೆ ಆ ಸೀನ್ಗಳು ಜನಕ್ಕೆ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಒಂದು ಸ್ವಲ್ಪ ಮೈ ರೋಮಾಂಚನ ಆಗೋ ಥರ ಆಗುತ್ತೆ ಅಂದ್ಬಿಟ್ಟು. ಅವ್ರ ಅಪ್ಪನ ಮೈ ಮುಟ್ಟಕ್ ಬಿಡಲ್ಲ ಅಂತ್ಯ, ಕಣ್ಣಾಯ್ಸಕ್ ಬಿಡಲ್ಲ ಅಂತ್ಯ, ಅಷ್ಟೊಂದು ಕೇರ್ ತಗೊಳ್ಳೋನು ಸುಪಾರಿ ಕೊಡೋ ಲೆವೆಲ್ಗೆ ಏನಂತ ದ್ವೇಷ ಇಟ್ಕೊಂಡವನೆ. ಅಲ್ಲೇ ಸಾರಿ ಟ್ವಿಸ್ಟು. ಇಲ್ಲ, ಯಾವತ್ತು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಮಾಡೋಕ್ಕೆ ಸೀನ್ ಚೆನ್ನಾಗಿರ್ಬೇಕು. ಈಗ ಫೈಟೇ ಡಿಫ್ರೆಂಟ್ ಆಗಿದೆ. ಒಂದಷ್ಟು ಆ ಕೋಜಾಗಳ ಫೈಟು, ಇದರಲ್ಲಿ ಜೈಲಲ್ಲಿ ಒಳಗಡೆ ನಡೆಯೋ ಒಂದು ಮರ್ಡರ್ ಸೀನ್ದು, ಆಮೇಲೆ ಇಂಟರ್ವಲ್ ಬ್ಲಾಕ್ ಸ್ಪೆಷಲಾಗಿ ಶಿವರಾಮ್ ಸರ್ ಕ್ಯಾರೆಕ್ಟರ್ ಮತ್ತೆ ರಿವೀಲ್ ಆಗುತ್ತೆ. ಆಮೇಲೆ ವಿಲನ್ ಇವನ್ನ ಬಾಂಬೆ ಫುಲ್ ಚೇಸ್ ಮಾಡೋ ಒಂದು ಸೀನು. ಸೊ ಈ ಥರ ಎಲ್ಲ ಹೊಸ ಸೀನ್ಗಳಿದೆ. ಆ ಸೀನ್ ಇದ್ದಾಗ ಆರ್ ಮಾಡಬೇಕಾದ್ರೆ ಆಟೋಮೆಟಿಕ್ ಆ ಸೀನೇ ನಮಗೆ ಟೆಂಪೋ ಮತ್ತು ಇದು ಕೊಟ್ಬಿಡುತ್ತೆ. ಸೊ ಆ ಥರದ್ರಲ್ಲಿ ನನಗೆ ಖುಷಿಯಾಗಿದ್ದು. ಸಂಭವಾಮಿ ಹೋಗೇ ಹೋಗೆ ಜಂಗಲ್ ಜಾಕಿತಾರೆ ನಿಮ್ಮ ಅಪ್ಪಂಗೆ ಅಂತ ಜಂಗಲ್ ಜಾಕ್ ಫ್ರೂಟ್ನ ಅಂಟಿಸ್ಬಿಟ್ರೆ ಅಲ್ಸ್ಟೇನ್ಗೆ ಬಾಳೆಹಣ್ಣು ಅಂಟ್ಕೊಂಡಂಗೆ ಇರುತ್ತೆ. ಆ್ಯಂಡ್ ಸಾಂಗ್ಸು ಸ್ಪೆಷಲಿ ಐಟಮ್ ಸಾಂಗು ಮಾಡಬೇಕು ಬ್ಯಾನು, ಯಾಕಂದರೆ ವೆಂಕಟಣ್ಣನ ಫ್ಯಾನು. ಈ ಥರದ್ದೆಲ್ಲ ತರುಣ್ ಸುಧೀರ್ ಅವ್ರ ಐಡಿಯಾ ಇದು, ಐಟಮ್ ಸಾಂಗ್ ಮಾಡಬೇಕಾದ್ರೆ ಅದೇ ಒಂದು ಸಾಂಗು. ಆಮೇಲೆ ಬೆಳದಿಂಗಳ ರಾತ್ರಿಯಲ್ಲಿ ಈ ಚೋರಿ ಅಂತಂದರೆ ಅಂತ ನಾಗೇಂದ್ರ ಪ್ರಸಾದ್ ಬರೆದಿರೋದು ಒಂದು ಸಾಂಗು. ಆ್ಯಂಡ್ ಸುದೀಪ್ ಸರ್ ಹಾಡಿದಂಥ ಟೈಗರ್ ಟೈಟಲ್ ಟ್ರ್ಯಾಕು. ಆ್ಯಂಡ್ ಇದು ಬೆಣ್ಣೆ ದೋಸೆ ಸಾಂಗ್ ವಿಜಯ್ ಪ್ರಕಾಶ್ ಅವರು ಹಾಡಿರೋದು. ಎಲ್ಲದಕ್ಕೂ ಒಂದೊಂದು ಕಾನ್ಸೆಪ್ಟ್ ಕೊಟ್ಟಿದ್ರು. ದೆವ್ವದ ಮೇಲೆ ಲವ್ ಆದರೆ ಸಾಂಗ್ ಹೆಂಗೆ ಮಾಡ್ತೀರಾ ಅನ್ನೋದೊಂದು. ಸೊ ಎಲ್ಲದೂ ಕಾನ್ಸೆಪ್ಟ್ ಇದ್ದರೆ ಯು ಕ್ಯಾನ್ ವರ್ಕ್ ಇಟ್ ಈಸಿಲಿ ಅನ್ಸುತ್ತೆ. ಒಂದೊಂದು ಸಾಂಗ್ ಒಂದೊಂದು ಜಾನರಿಗೆ ಕೊಟ್ಟಿದ್ದೀವಿ. ಇಂಟ್ರೊಡಕ್ಷನ್ ಸಾಂಗ್ ಮತ್ತು ಐಟಮ್ ಸಾಂಗು ಒಂದು ಮಾಸ್ ಆಡಿಯನ್ಸ್ಗೆ, ಬೆಳದಿಂಗ್ಲ ರಾತ್ರಿ ಸಾಂಗ್ ಮತ್ತು ಬೆಣ್ಣೆ ದೋಸೆ ಸಾಂಗು ಒಂದು ಕ್ಲಾಸ್ ಆಡಿಯನ್ಸ್ಗೆ, ಆ್ಯಂಡ್ ಗಣೇಶ ಸಾಂಗ್ ಪ್ರತಿಯೊಂದು ಜಾನರಲ್ಲೂ ಟಚ್ ಮಾಡುತ್ತೆ. ಅದು ಮಾಸು ಹೌದು, ಕ್ಲಾಸು ಹೌದು. ಬೆಳದಿಂಗಳ ರಾತ್ರಿಲಿ ಈ ಚೋರಿ ಬತ್ತಂದ್ರೆ ಈಚ್ಲಂಡ ಚಲ್ದಂಗೆ ನೆಪ್ಪಾಯ್ತದೆ, ನಂಜೆ ನೆಪ್ಪಾಯ್ತದೆ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಕಮರ್ಷಿಯಲ್ ಫಿಲ್ಮ್. ಸೊ ಪ್ರತಿಯೊಬ್ಬರು ನೋಡಿ, ಆ್ಯಂಡ್ ನೋಡಿರೋರಿಗೆ ಧನ್ಯವಾದ. ಇನ್ನು ನೋಡೋರಿಗೆ 100% ಗ್ಯಾರಂಟಿಡ್ ಎಂಟರ್ಟೈನ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 1000 ಅಲ್ಲ, ಲಕ್ಷ ಕೊಡ್ತೀನಿ. ನೀವು ರುದ್ರಾದ್ರೂ ಸರಿ, ದರಿದ್ರ ಪ್ಲಾನ್ ಹಾಕಿ ನನ್ನ ತುಳಿದ್ರು ಸರಿ, ಫಿನಿಕ್ಸ್ ತರ ಮತ್ತೆ ಮಧ್ಯದ ನಿಂತು ಬಂದು ಪೊಲೀಸ್ ಆಗಿ ಆಗ್ತೀನಿ. ಕಮ್ಮಿದ್ದವ್ರು ಕುತ್ಕೊಳ್ಳಿ, ಯಾವ್ದವ್ರು ಉರ್ಕೊಳ್ಳಿ, ಹಾರ್ಸೋದು ನಮ್ ಬಾವುಟನೇ. ಸೊ ಆ ನಿಟ್ಟಿನಲ್ಲಿ ನನಗೆ ಭಗವಂತನ ದಯೆ ಅನಿಸುತ್ತೆ. ನನಗೆ ಒಳ್ಳೆ ತಂಡ ಇದೆ. ಅದರೊಳಗೆ ನಮ್ಮ ತರುಣ ಆಗಿರ್ಬೋದು, ಸುಧಾಕರ್ ಆಗಿರ್ಬೋದು, ಅರ್ಜುನ್ ಜನ್ಯ ಆಗಿರ್ಬೋದು, ನನ್ನ ಕಲಾವಿದರಾಗಿರ್ಬೋದು, ಎಡಿಟ್ರ್, ಎವ್ರಿಬಡಿ. ಅಂದರೆ ವಿ ವರ್ಕ್ ಆಸ್ ಎ ಟೀಮ್, ವಿ ವರ್ಕ್ ಆಸ್ ಎ ಫ್ಯಾಮ್ಲಿ. ಸೊ ನಮಗೆ ಬಂದು ಒಂದು ಕೆಲಸ ಕೊಟ್ಟಾಗ ಆ ಕೆಲಸಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಇರಬೇಕು, ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡಬೇಕು, ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ. ಸೊ ಆ ಶ್ರದ್ಧೆನೇ ನಿಮಗೆ ಸಿನಿಮಾದಲ್ಲಿ ಕಾಣಿಸೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಒಟ್ಟಾರೆ ಟೈಗರ್ ಘರ್ಜನೆಗೆ ಸಿನಿಪ್ರಿಯರು ಬೋಲ್ಡ್ ಆಗಿದ್ದಾರೆ. ಮಸ್ತ್ ಮನರಂಜನೆ ಮಾಡುವ ಮೂಲಕ ನಾಯಕ ನಟ ಮತ್ತು ನಿರ್ಮಾಪಕರಿಗೆ ಲೈಫ್ ಕೊಟ್ಟಿದೆ ಟೈಗರ್. ಈ ಗೆಲುವು ಅವರಿಗೆ ಮತ್ತಷ್ಟು ಸಿನಿಮಾ ಮಾಡೋಕೆ ಸ್ಫೂರ್ತಿಯಾಗ್ತಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.